ವೆಲ್ಕಮ್ ಬ್ಯಾಕ್. ಇನ್ನು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿದೆ. ಸೈಬರ್ ಕ್ರೈಮ್ ಠಾಣಾ ಎಸಿಪಿ ತನ್ವೀರ್ ಎಎಸ್ಐಗೆ ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿದೆ. ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇವರು ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯ ಎಸಿಪಿ ತನ್ವೀರ್ ಈಗ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಎಎಸ್ಐ ಕೃಷ್ಣಮೂರ್ತಿಯು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಬಳಿ 4 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನಿಟ್ಟಿದ್ರು. 2 ಲಕ್ಷ ರೂಪಾಯಿ ತೆಗೆದುಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಲಾಕ್ ಆಗಿದ್ದಾರೆ. ಎಸಿಪಿ ತನ್ವೀರ್ ಹಾಗೂ ಎಎಸ್ಐ ಕೃಷ್ಣಮೂರ್ತಿ ಅವರನ್ನ ಬಂಧಿಸಿದ್ದಾರೆ. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅಂತ ಎಸಿಪಿ ತನ್ವೀರ್ ಗಮನಿಸ್ತಾ ಇರಬಹುದು. ಎಸಿಪಿ ತನ್ವೀರ್ ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯ ಎಸಿಪಿ ಇವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಮುಖ್ಯವಾಗಿ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾನೆ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಖಂಡಿತವಾಗ್ಲೂ ಮಹೇಶ್, ಏನಂದ್ರೆ ಇಲ್ಲಿ ಎಸಿಪಿ ದರ್ಜೆಯ ಅಧಿಕಾರಿ ಈಗಾಗಲೇ ಟ್ರ್ಯಾಪ್ ಆಗಿರುವಂತದ್ದು. ಅಂದ್ರೆ ಸೈಬರ್ ಠಾಣೆಗೆ ಇಷ್ಟು ದಿನ ಅಂದ್ರೆ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಇತ್ತಿದ್ರು. ಆದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ ಎಸಿಪಿ ದರ್ಜೆಯ ಒಬ್ಬ ರ್ಯಾಂಕ್ ನ ಅಧಿಕಾರಿನೇ ಅಲ್ಲಿ ಒಂದ್ ರೀತಿ ಚಾರ್ಜ್ ಇರಬೇಕು ಅಂತ ಹೇಳಿ. ಅಂದ್ರೆ ಏನು ಸೆನ್ ಸ್ಟೇಷನ್ ಏನಂದಿರುತ್ತೆ, ಸೈಬರ್ ವಂಚನೆಗೆ ಒಳಗಾದಂತವ್ರು ಬಂದು ಕಂಪ್ಲೇಂಟ್ ಕೊಡುವಂತದ್ದೇ ಸೆನ್ ಸ್ಟೇಷನ್. ಸೊ ಹೀಗಾಗಿ ಅಲ್ಲಿ ಎಸಿಪಿ ದರ್ಜೆಯ ತನ್ವೀರ್ ಏನಿದ್ದಾರೆ, ಅವರು ಒಂದು ಕಂಪ್ಲೇಂಟ್ ಬರುತ್ತೆ ಅವ್ರ ಹತ್ರ. ಆ ಕಂಪ್ಲೇಂಟ್ ನ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ 4 ಲಕ್ಷ ರೂಪಾಯಿ ಲಂಚ ಕೇಳಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಆ ಲಂಚ ಪಡೆಯುವಂತ ಸಂದರ್ಭದಲ್ಲಿ ನಿನ್ನೆ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ತನ್ವೀರ್ ಜೊತೆಗೆ ಅದೇ ಠಾಣೆಯ ಎಎಸ್ಐ ಕೂಡ ಟ್ರ್ಯಾಪ್ ಆಗಿರುವಂತದ್ದು. ಈಗ ಇಬ್ಬರನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೊಬ್ರು ದೂರುದಾರರು ಹೋಗಿ ಕೇಸನ್ನ ಕೊಡ್ತಾರೆ. ಆ ಕೇಸ್ನ ಅಲ್ಲಿರುವಂತಹ ಆರೋಪಿಗಳೇನಿದ್ದಾರೆ ಅವರನ್ನ ಅರೆಸ್ಟ್ ಮಾಡ್ತೀವಿ, ನಮಗೆ 4 ಲಕ್ಷ ರೂಪಾಯಿ ಹಣವನ್ನ ಕೊಡ್ಬೇಕು ಅಂತ ಹೇಳಿ ಇವ್ರು ಡಿಮ್ಯಾಂಡ್ ಮಾಡಿರುವಂತದ್ದು. ಆ ಡಿಮ್ಯಾಂಡ್ ಮಾಡಿದ ಹಣದಲ್ಲಿ ನಿನ್ನೆ 2 ಲಕ್ಷ ಅಡ್ವಾನ್ಸ್ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ಏನು ಎಎಸ್ಐ ಏನಿದ್ದಾನೆ ಆತ ಏನು 2 ಲಕ್ಷ ಅಡ್ವಾನ್ಸ್ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ಈಗಾಗಲೇ ಲೋಕಾಯುಕ್ತ ಬಲೆಗೆ ಕೂಡ ಬಿದ್ದಿರುವಂತದ್ದು. ಈಗ ಇಬ್ಬರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಯಾವ ಕೇಸ್ ಮತ್ತೆ ಎಷ್ಟು ದಿನದಿಂದ ಈ ಕೇಸ್ ಪೆಂಡಿಂಗ್ ಇತ್ತು, ಮತ್ತೆ ಯಾವ್ಯಾವ ಕಾರಣಕ್ಕೋಸ್ಕರ ಇವರು ಇದ್ ಮಾಡ್ತಿದ್ರು, ಡಿಲೇ ಮಾಡ್ತಾ ಇದ್ರು, ಮತ್ತೆ ಇಷ್ಟು ದಿನ ಯಾವ್ಯಾವ ಕೇಸ್ಗಳಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಗೊಂಡು ಈಗಾಗಲೇ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮಹೇಶ್. ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.